ಶಾಮನೂರು ಶಿವಶಂಕರಪ್ಪ ಕುಟುಂಬ ಅಂದರೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಇಬ್ಬರೂ ಕೂಡ ಕಾಂಗ್ರೆಸ್ ಮೇಲೆ ಬಹಳ ಒತ್ತಡವನ್ನು ಏರಿ ತಂತ್ರಗಾರಿಕೆಯನ್ನು ಮಾಡಿ ತಮ್ಮ ಪುತ್ರ ಸಮರ್ಥ್ಗೆ ಟಿಕೆಟನ್ನು ಕೊಡಿಸಿದ್ರಲ್ಲ. ಇದರಿಂದ ಬಹಳ ದೊಡ್ಡ ಲೆಕ್ಕಾಚಾರ ಇದೆ. ಇದಕ್ಕೆ ಬಲವಾದಂತಹ ಕಾರಣ ಇದೆ. ಹಿಡನ್ ಅಜೆಂಡಾ ಇದೆ, ಹಿಡನ್ ಸೀಕ್ರೆಟ್ ಇದೆ. ಈಗ ದಾವಣಗೆರೆಯ ಪೊಲಿಟಿಕಲ್ ಹಿಸ್ಟ್ರಿಯನ್ನು ನೋಡೋದಾದರೆ, ದಾವಣಗೆರೆ ಲೋಕಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಸುರಕ್ಷಿತವಾದಂಥ ಕ್ಷೇತ್ರ ಅಲ್ಲ. ಹೋಗ್ಲಿ, ದಾವಣಗೆರೆ ಉತ್ತರ ಆ ವಿಧಾನಸಭಾ ಕ್ಷೇತ್ರವನ್ನು ನೋಡಿದ್ರೆ ಅದು ಕೂಡ ಸುರಕ್ಷಿತ ಅಲ್ಲ. ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಗಟ್ಟಿ ಕ್ಷೇತ್ರ ಅನ್ನುವಂಥದ್ದು ಅಥವಾ ಸುರಕ್ಷಿತ ಕ್ಷೇತ್ರ ಅನ್ನುವಂಥದ್ದು ಏನಾದ್ರು ಇದ್ದರೆ ಅದು ದಾವಣಗೆರೆ ದಕ್ಷಿಣ ಮಾತ್ರ. ಯಾಕೆ ಆ ಕ್ಷೇತ್ರ ಗಟ್ಟಿ ಅಂತಂದರೆ, ಅಲ್ಲಿ ಮುಸಲ್ಮಾನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ. ಅವರು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸ್ತಾರೆ. ಆ ಕಾರಣಕ್ಕೆ, ಬರೇ ಮುಸಲ್ಮಾನರ ಕಾರಣಕ್ಕ ಅಂದರೆ ಅದೂ ಅಲ್ಲ, ಒಟ್ಟಾರೆಯಾಗಿ ಅಹಿಂದ ಮತಗಳಿದ್ದಾವೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅಂತ ನಾವೇನು ಕರಿತೀವಲ್ಲ, ಅಹಿಂದ ಮತಗಳು ಅವಿದ್ದಾವೆ. ಅವು ಸುಲಭವಾಗಿ ಕಾಂಗ್ರೆಸ್ ತೆಕ್ಕೆಗೆ ಬರ್ತವೆ. ಅದೇ ಕಾರಣಕ್ಕೆ 2008ರಿಂದ ಅಂದರೆ ಡಿಲಿಮಿಟೇಷನ್ ಆದಾಗಿಂದ ಇಲ್ಲಿಯವರೆಗೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ನಿರಂತರವಾಗಿ ಆ ಕ್ಷೇತ್ರದನ್ನು ಪ್ರತಿನಿಧಿಸಿದ್ರು, ಗೆದ್ಕೊಂಡು ಬಂದಿದ್ರು. ಎಷ್ಟರ ಮಟ್ಟಿಗೆ ಅಂತಂದರೆ 2013ರಲ್ಲಿ ಸೈಯದ್ ಸೈಫುಲ್ಲಾ ಎನ್ನುವಂಥ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಇದ್ದರೂ ಕೂಡ ಶಾಮನೂರು ಶಿವಶಂಕರಪ್ಪ 40,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು. ಅಷ್ಟರ ಮಟ್ಟಿಗೆ ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಸೇಫ್. ಓಕೆ, ಈಗ ನಾವು ಎಂಟೈರ್ ದಾವಣಗೆರೆಯ ಪೊಲಿಟಿಕಲ್ ಚಿತ್ರಣವನ್ನು ನೋಡೋದಾದರೆ, ದಾವಣಗೆರೆ ಉತ್ತರಕ್ಕೆ ಬರೋದಾದರೆ, ಅಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಮೇಲೆ 2008ರಿಂದ ಇಲ್ಲಿವರೆಗೆ ನೋಡೋದಾದರೆ, ಮೊದಲಿಗೆ ಗೆದ್ದವರು BJPಯ SA ರವೀಂದ್ರನಾಥ್. ಅದಾದಮೇಲೆ 2013ರಲ್ಲಿ SS ಮಲ್ಲಿಕಾರ್ಜುನ್ ಗೆಲ್ತಾರೆ ಕಾಂಗ್ರೆಸ್ನಿಂದ. ಮತ್ತೆ 2018ರಲ್ಲಿ BJPಯ SA ರವೀಂದ್ರನಾಥ್ ಗೆಲ್ತಾರೆ. 2023ರಲ್ಲಿ BJPಯವರು SA ರವೀಂದ್ರನಾಥ್ಗೆ ಟಿಕೆಟ್ ಕೊಡಲ್ಲ. ಅದು ಸ್ವಲ್ಪ ಮಟ್ಟಿಗೆ ಮಲ್ಲಿಕಾರ್ಜುನ್ ಅವ್ರಿಗೆ ಹೆಲ್ಪ್ ಆಗುತ್ತೆ. 2023ರಲ್ಲಿ ಮಲ್ಲಿಕಾರ್ಜುನ್ ಗೆದ್ದರು, ಈಗ ಮಂತ್ರಿ ಕೂಡ ಆಗಿದ್ದಾರೆ. ಸೊ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಸುರಕ್ಷಿತ ಅಲ್ಲ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಸುರಕ್ಷಿತವಾ ಅನ್ನೋದನ್ನು ನೋಡೋದಾದರೆ ಅದು ಕೂಡ ಸುರಕ್ಷಿತ ಅಲ್ಲ. 1999ರಿಂದ 2024ರವರೆಗೆ ನಿರಂತರವಾಗಿ ಅಲ್ಲಿ ಗೆದ್ದದ್ದು ಬಿಜೆಪಿಯ GM ಸಿದ್ದೇಶ್ವರ್. 2024ರಲ್ಲಿ BJPಯವರು GM ಸಿದ್ದೇಶ್ವರ್ಗೆ ಟಿಕೆಟ್ ಕೊಡಲ್ಲ, ಬದಲಿಗೆ ಅವರ ಮಡದಿಗೆ ಟಿಕೆಟ್ ಕೊಡ್ತಾರೆ. ಕಾಂಗ್ರೆಸ್ನವರು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಪ್ರಭಾ ಮಲ್ಲಿಕಾರ್ಜುನ್ ಎಜುಕೇಟೆಡ್ಡು, ಚೆನ್ನಾಗಿ ಮಾತಾಡ್ತಿದ್ರು ಅನ್ನೋ ಕಾರಣಕ್ಕೆ ಮಹಿಳಾ ಮತದಾರರು ಅವ್ರ ಪರವಾಗಿ ನಿಲುವನ್ನು ತೆಗೆದುಕೊಂಡ್ರು. ಹಂಗಾಗಿ 2024ರಲ್ಲಿ ಕಾಂಗ್ರೆಸ್ಸಿನ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದರು. ಆದರೆ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದದ್ದು ಎಷ್ಟು ಮತಗಳ ಅಂತರದಿಂದ ಗೊತ್ತಾ? ಕೇವಲ 26,094 ಮತಗಳ ಅಂತರದಿಂದ. ಲೋಕಸಭಾ ಚುನಾವಣೆಯಲ್ಲಿ ಈ ಅಂತರ ಏನೇನೂ ಅಲ್ಲ, ಬಹಳ ಕಡಿಮೆ. ಸ್ವಲ್ಪ ಯಾಮಾರಿದ್ರೂ ಕ್ಷೇತ್ರ ಕೈ ಬಿಡುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಅಂತಹ ಬಹಳ ಕಷ್ಟದ ಗೆಲುವನ್ನು ಕಾಂಗ್ರೆಸ್ ಪಕ್ಷದ ಪ್ರಭಾ ಮಲ್ಲಿಕಾರ್ಜುನ್ ಸಾಧಿಸಿದ್ರು 2024ರಲ್ಲಿ. ಇದೇನು ಹೇಳುತ್ತೆ? ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ದಾವಣಗೆರೆಯ ಲೋಕಸಭಾ ಕ್ಷೇತ್ರ ಕೂಡ ಸುರಕ್ಷಿತ ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಏನು ಮಾಡಬೇಕು SS ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ರಾಜಕೀಯವಾಗಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಉದ್ಯಮವನ್ನು ಪೊರೆಯಲಿಕ್ಕೆ, ಒಂದು ಪ್ರಭಾವವನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು? ಸೊ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೇ ತಮ್ಮ ನೆಲೆಯನ್ನು ಕಂಡುಕೊಳ್ಬೇಕು. ಒಂದೊಮ್ಮೆ ಮುಂದಿನ ಸಲ ಲೋಕಸಭಾ ಚುನಾವಣೆಯಲ್ಲಿ ಸೋತ್ಬಿಟ್ರು ಅಂತ ಅಂದ್ಕೊಳ್ಳಿ ಪ್ರಭಾ ಮಲ್ಲಿಕಾರ್ಜುನ್, ಅದೇ ರೀತಿ SS ಮಲ್ಲಿಕಾರ್ಜುನ್ ಉತ್ತರದಲ್ಲಿ ಸೋತ್ಬಿಟ್ರು ಅಂತ ಅಂದ್ಕೊಳ್ಳಿ, ಆಗ ಅವರು ಕೂಡ ದಾವಣಗೆರೆ ದಕ್ಷಿಣಕ್ಕೆ ಬರಬೇಕಾದಂಥ ಪ್ರಮೇಯ ಬರ್ಬೋದು. ಅಥವಾ
ತಮ್ಮ ಕುಟುಂಬದವ್ರು ಎಲ್ಲಾದರೂ ಒಂದು ಕಡೆ ಇರಬೇಕು ಅಂದರೆ ಅದು ಸಾಧ್ಯ ಆಗೋದು ದಾವಣಗೆರೆಯ ದಕ್ಷಿಣದಲ್ಲಿ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಸೊ ಈ ಕಾರಣಕ್ಕೆ ನಾನಾಗಲೇ ಹೇಳ್ದಂಗೆ ಉತ್ತರದಲ್ಲೂ ನೆಲೆ ಇಲ್ಲ, ಲೋಕಸಭಾದಲ್ಲಿ ಕ್ಷೇತ್ರದಲ್ಲೂ ಕೂಡ ಖಾತರಿ ಇಲ್ಲ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಾದರೂ ತಾವು ಭದ್ರವಾಗಿ ನೆಲೆಯೂರಬೇಕು, ಆ ಮೂಲಕ ರಾಜಕೀಯವಾಗಿ ಅಸ್ತಿತ್ವವನ್ನು ಕಂಡುಕೊಳ್ಬೇಕು, ತಮ್ಮ ಪ್ರಭಾವವನ್ನು ಉಳಿಸ್ಕೊಳ್ಬೇಕು, ತಮ್ಮ ಉದ್ಯಮವನ್ನು ಉಳಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಲ ಅಟ್ ಎನಿ ಕಾಸ್ಟ್ ನಮಗೇನೆ ಕೊಡಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಪ್ರಯತ್ನವನ್ನು ಮಾಡಿದರು. ಪ್ರಯತ್ನದಲ್ಲಿ ಯಶಸ್ಸು ಆಯಿತು. ಅವರು ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು. ಈಗ ಅಲ್ಲಿ ಗೆಲ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಿದ್ದಾವೆ. ಸೊ ಇದು ಅವರ ಹಿಡನ್ ಸೀಕ್ರೆಟ್. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ರಾಜಕಾರಣಿಗಳು ಹೇಗೆ ಯಾವಾಗ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಕೂಡ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬೊಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.